ಇನ್ನು ಕೈ ಮುಖಂಡ ರಾಜುಗೌಡ ಪ್ರಕರಣದ ವರದಿಯನ್ನು ಎಐಸಿಸಿ ಕೂಡ ಕೇಳಿದೆ. ಇನ್ನು ಡಿ.ಸಿ.ಎಂ ಡಿ.ಕೆ.ಶಿಗೆ ಫೋನ್ ಮಾಡಿ ಎಐಸಿಸಿ ಈಗ ಮಾಹಿತಿಯನ್ನು ಕೇಳಿದೆ. ರಾಜುಗೌಡ ವರ್ತನೆಯಿಂದ ಕಾಂಗ್ರೆಸ್ಗೆ ಮುಜುಗರ ಆಗಿದೆ. ನೋಡಿ, ಎಐಸಿಸಿ ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇದೆ. ನೇರವಾಗಿ ಡಿ.ಸಿ.ಎಂ ಡಿ.ಕೆ.ಶಿಗೆ ಫೋನ್ ಮಾಡಿ ಎಐಸಿಸಿ ಮಾಹಿತಿಯನ್ನು ತಗೊಂಡಿದೆ. ರಾಜುಗೌಡ ವರ್ತನೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗಿದೆ. ಕೆಪಿಸಿಸಿಯಿಂದ ವರದಿ ಸಲ್ಲಿಸುವಂತೆ ವರಿಷ್ಠರು ಈಗ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಎಐಸಿಸಿಯಿಂದ ಕೆಪಿಸಿಸಿಗೆ ಫೋನ್ ಕರೆ ಮಾಡಿ, ಅಂದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಆಲ್ರೆಡಿ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಅವ್ರಿಗೆ ಫೋನ್ ಮಾಡಿ ಮಾಹಿತಿಯನ್ನು ತಿಳ್ಕೊಂಡ್ರು. ಜೊತೆಗೆ ಕೆಪಿಸಿಸಿಯಿಂದ ವರದಿ ಸಲ್ಲಿಸುವಂತನೂ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಪವರ್ ಟಿವಿಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಈಗ ಸಿಕ್ಕಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೆಪಿಸಿಸಿ ಅವರಿಗೆ ನೋಟಿಸನ್ನು ಕೊಡಬೇಕಾಗ್ತದೆ. ಎಐಸಿಸಿ ಆದೇಶ ಇದು. ಮತ್ತು ಒಂದು ವಾರ ಟೈಮ್ ಕೂಡ ಕೊಟ್ಟಿರೋದ್ರಿಂದ ಆ ಒಂದು ವಾರದ ಒಳಗಡೆ ರಾಜೀವ್ಗೌಡ, ಕೈ ಮುಖಂಡ ರಾಜೀವ್ಗೌಡ ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಪೌರಾಯುಕ್ತೆ ಅಮೃತ ಏನಿದಾರಲ್ಲ, ಅವ್ರಿಗೆ ಏನಕ್ಕೆ ಅವಾಚ್ಯ ಪದ ಬಳಸಿದ್ರು ಕಾರಣ ಕೊಡಬೇಕಾಗ್ತದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ ಕೊಡ್ತಾ ಹೋಗ್ತಾರೆ. ಆನಂದ, ಒಂದು ಕಡೆ ಕೈ ಮುಖಂಡ ರಾಜೀವ್ಗೌಡನನ್ನು ಬಂಧಿಸಿಲ್ಲ ಅಂತ ಸರ್ಕಾರಿ ನೌಕರರು ಪ್ರೊಟೆಸ್ಟಿಗೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಎಐಸಿಸಿ ಕೂಡ ಈಗ ಇದು ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಹೇಳಿಬಿಟ್ಟು ಕೆಪಿಸಿಸಿಗೆ ವರದಿ ಕೊಡಲಿಕ್ಕೆ ಈಗ ಸೂಚನೆ ಕೂಡ ಕೊಟ್ಟಿದೆ. ಯಾಕೆ ಇದುವರೆಗೂ ಕೂಡ ರಾಜೀವ್ಗೌಡನನ್ನು ಬಂಧಿಸಿಲ್ಲ? ಏನಾದರೂ ರಾಜಕೀಯ ಪ್ರಭಾವ ಏನಾದರೂ ಪೊಲೀಸ್ನವ್ರ ಮೇಲೆ ಹೇರ್ತಾ ಇದ್ದಾರಾ? ಏನು ಕತೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಪ್ರಮುಖವಾಗಿ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡ ಪೌರಾಯುಕ್ತಗೆ ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡಿದ್ದ. ಜೊತೆಗೆ ಅವ್ರಿಗೆ ಪ್ರಾಣ ಬೆದರಿಕೆನೂ ಕೂಡ ಹಾಕಿರ್ತ. ಒಂದು ಸಣ್ಣ ಬ್ಯಾನರ್ ವಿಚಾರವಾಗಿ ಅಷ್ಟೊಂದು ಪ್ರಾಣ ಬೆದರಿಕೆ ಆಗ್ತಕ್ಕಂತ ಒಂದು ಅಗತ್ಯವೂ ಕೂಡ ಇರ್ಲಿಲ್ಲ. ಆದ್ರೆ ಈ ಒಂದು ವಿಚಾರ ಏನಿದೆ, ಇದು ಈಗ ರಾಜ್ಯಾದ್ಯಂತ ಬಹಳಷ್ಟು ಒಂದು ಸಂಚಲನವನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಬಿಜೆಪಿ ನಾಯಕರು ಕೂಡ ಇದನ್ನೇ ಪ್ರಮುಖವಾದಂತ ಒಂದು ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಈ ಒಂದು ವಿಚಾರ ಬಹಳಷ್ಟು ಒಂದು ಟೀಕೆ ಮತ್ತೆ ಆಕ್ರೋಶಕ್ಕೆ ಗುರಿಯಾದಂತ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ.ಸಿ. ಚಂದ್ರಶೇಖರ್ ಅವರು ಕಾರಣ ಕೇಳಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ರಾಜೀವ್ಗೌಡ ಅವರ ವರ್ತನೆ ಮತ್ತೆ ಅವರ ಒಂದು ಹವ್ಯಾಚ ಮಾತುಗಳು, ಅವರ ಒಂದು ನಿಂದನೆ ಏನಿದೆ, ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದರೆ. ಜೊತೆಗೆ ಒಂದು ವಾರದ ಒಳಗಡೆ ಕೆಪಿಸಿಸಿ ಕಾರಣ ಕೇಳಿ ನೋಟಿಸ್ ಅನ್ನ ಇಶ್ಯೂ ಮಾಡಿತ್ತು. ಇದ್ರ ಬೆನ್ನಲ್ಲೇ ಈಗ ಎಐಸಿಸಿ ವರಿಷ್ಠರು ಕೂಡ ರಾಜೀವ್ಗೌಡ ವಿರುದ್ಧ ತೀವ್ರವಾದಂತ ಒಂದು ಗರಂ ಆಗಿರ್ತಕ್ಕಂಥದ್ದು. ಮಹಿಳಾ ಅಧಿಕಾರಿಗೆ ಆ ರೀತಿ ಒಂದು ದೌರ್ಜನ್ಯವನ್ನ ಮಾಡಿರ್ತಕ್ಕಂಥದ್ದು ಎಐಸಿಸಿ ವರಿಷ್ಠರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅವರು ಕೂಡ ಕೆಪಿಸಿಸಿಗೆ ಒಂದು ವರದಿಯನ್ನ ಕೊಡಿ ಅಂತ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ರಾಜೀವ್ಗೌಡ ಈಗಾಗಲೇ ಅವರ ಬಂಧನಕ್ಕೂ ಕೂಡ ಬಹಳಷ್ಟು ಒಂದು ಒತ್ತಾಯ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಅವರು ಈಗ ಅಪ್ಸ್ಕ್ಯಾನ್ ಆಗಿರ್ತಕ್ಕಂಥದ್ದು. ಜೊತೆಗೆ ಒಂದು ವಾರದ ಒಳಗಡೆ ಒಂದು ಕೆಪಿಸಿಸಿ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಪ್ರಕರಣದ ಒಂದು ಸಂಪೂರ್ಣ ವರದಿಯನ್ನು ಕೂಡ ಎಐಸಿಸಿ ವರಿಷ್ಠರಿಗೆ ಸಲ್ಲಿಸಬೇಕಾದಂತ ಒಂದು ಅನಿವಾರ್ಯತೆ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದೇ ರೀತಿ ಆಕ್ರೋಶ ಮುಂದೆಯೂ ಕೂಡ ವ್ಯಕ್ತವಾಗ್ತಾ ಇದ್ರೆ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆನೂ ಕೂಡ ನಡೆಯಬಹುದು. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.